ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ, ಈ ಹುಣ್ಣಿಮೆ ಎನರ್ಜಿ ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆ ತರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕಿದ್ರೆ ಯಾವುದೇ ರೀತಿಯಂಥ ಡೌಟ್ ಬೇಡ, ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೇ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಯೂನಿವರ್ಸ್ ನಿಮ್ಮವರೆಗೆ ಈ ರೀಡಿಂಗ್ ತಲುಪಿಸಿದ್ದಾರೆ ಅಂತ ಹೇಳಿದರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಸೊ ಯೂನಿವರ್ಸಿಗೊಂದು ಥ್ಯಾಂಕ್ ಯು ಹೇಳಿ. ಹಾಗೆ ಮೇ 23-24ನೇ ತಾರೀಕು ನಡೀತಿರುವಂತಹ 7 ಚಕ್ರ ಧ್ಯಾನ ಹಾಗೆ ಸಾಧನೆ ಕ್ಲಾಸಿಗೆ ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ಬೇಗ ಜಾಯಿನ್ ಆಗಿ. ಇದು ಡೀಟೇಲ್ ವಿಡಿಯೋ ನಿಮಗೆ ವಿಡಿಯೋದ ಲಾಸ್ಟಲ್ಲಿ ನಿಮಗೆ ಸಿಗುತ್ತೆ. ಚೆಕ್ ಮಾಡಿಬಿಟ್ಟು ನೀವು ಅದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಕ್ಲಾಸಿಗೆ ಜಾಯಿನ್ ಆಗಬಹುದು. ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ಬೇಗ ಜಾಯಿನ್ ಆಗಿ. ಇದು ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ ಕೇವಲ ಕೆಲವೇ ಜನಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಅದರಲ್ಲಿ ನೀವು ಒಬ್ಬರು. ಯಾಕಂದರೆ ಇದು ರಿಪೀಟಾಗಿ ನಿಮ್ಮ ಕಿವಿಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಎಲ್ಲ ಒಂದು ಕಡೆ ಚೇಂಜಸ್ ಆಗಬೇಕು, ನಿಮ್ಮ ಚಕ್ರಗಳಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು. ಹಾಗಾಗಿ ಇದು ನಿಮಗೆ ಪದೇ ಕೇಳ್ತಾ ಇರ್ತೀರಾ. ಸೊ ಮಿಸ್ ಮಾಡ್ಕೊಳ್ತೇನೆ, ಜಾಯಿನ್ ಆಗಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪ್ರೀತಿಯ ಎನರ್ಜಿನ ಫೀಲ್ ಮಾಡಿ. ಪರ್ಸನ್ ಹೆಸರನ್ನ ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಏನಿದೆ ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ. ಹುಣ್ಣಿಮೆ ಅಂತ ಹೇಳಿದ್ರೆ ಕೇವಲ ಆಕಾಶದ ವಿದ್ಯಮಾನ ಅಷ್ಟೇ ಅಲ್ಲ, ಇದು ಭಾವನೆಗಳ ಉತ್ತುಂಗದ ಒಂದು ಎನರ್ಜಿ ಕೂಡ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಏನು ಬದಲಾವಣೆ ಬರ್ತಾ ಇದೆ. ಓಕೆ, ಈ ಹುಣ್ಣಿಮೆ ಕಳೆದ ನಂತರ ನೋಡಬಹುದು ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬರ್ತಾ ಇದೆ. ಕ್ಲಾರಿಟಿ ಅಂತ ಹೇಳಿದಾಗ ನಿಮ್ಮ ಪ್ರೀತಿಯಲ್ಲಿ ಈಗ ಒಂದಷ್ಟು ಗೊಂದಲಗಳಿತ್ತು. ಏನು ಮಾಡಲಿ, ಈ ಪರ್ಸನ್ ಬಗ್ಗೆ ಏನು ತೀರ್ಮಾನಗಳನ್ನು ತಗೊಳ್ಳಿ, ನಿರ್ಧಾರಗಳನ್ನು ತಗೊಂಡು ಏನು ಮಾಡಬೇಕು ಈ ಪ್ರೀತಿಯಲ್ಲಿ ಅನ್ನುವಂಥದ್ದು ನಿಮಗೆ ದಿಕ್ಕು ತೋಚದೇನೆ ಕುತ್ಕೊಂಡಿದ್ರಿ ಇಷ್ಟು ದಿನ. ಈ ವ್ಯಕ್ತಿ ಬಗ್ಗೆ ನಿಮಗೆ ಒಂದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೂ ನಿಮಗೆ ಕಷ್ಟ ಆಗ್ತಿತ್ತು. ಓಕೆ, ಸೊ ಇಲ್ಲಿ ಎನರ್ಜಿ ನೋಡಿದಾಗ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಬರ್ತಾ ಇರುವಂತಹ ಒಂದು ಸ್ಪಷ್ಟತೆ, ತುಂಬ ಕ್ಲಾರಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇಲ್ಲಿ ಎನರ್ಜಿ ಬರ್ತಾ ಇದೆ. ಆ ಗೊಂದಲಗಳೆಲ್ಲವೂ ಕೂಡ ದೂರ ಆಗ್ತಾ ಇದೆ. ಇಲ್ಲಿ ಫ್ಲವರ್ ಒಂದು ಹೂವದ ರೂಪದಲ್ಲಿ ಬರ್ತಾ ಇರುವಂಥದ್ದು ಸೈನ್ ಆಗಿ. ಓಕೆ, ಇದರ ಅರ್ಥ ನಿಮ್ಮ ಪ್ರೀತಿ ಮಾಡ್ತಿರುವಂತಹ ವ್ಯಕ್ತಿಯ ಹೃದಯ ಮನಸ್ಸು ನಿಮ್ಮತ್ತ ವಾಪಸ್ ಬರ್ತಾ ಇರುವಂಥದ್ದು ಆ್ಯಂಡ್ ಓಪನ್ ಅಪ್ ಆಗ್ತಿರುವಂಥ ಎನರ್ಜಿ ಬರ್ತಿದೆ. ಇಲ್ಲಿ ಒಂದಷ್ಟು ಟ್ರಾನ್ಸ್ಫಾರ್ಮೇಷನ್ ಎನರ್ಜಿ ಕೂಡ ಬರ್ತಿದೆ. ನೋಡ್ಬೋದು ಸ್ಟ್ರೈಟ್ ಲೈನ್ ಇಲ್ಲಿ ಕಮ್ಯುನಿಕೇಶನ್ ಬರುವಂಥ ಚಾನ್ಸಸ್ಸು ಇದೆ. ಹಾಗೆಯೇ ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ಹತ್ರ ಅವ್ರು ವಾಪಸ್ ಹೆಜ್ಜೆಯನ್ನು ಇಡ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಈ ಹುಣ್ಣಿಮೆವರೆಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಮೌನ ಆವರಿಸಿತ್ತು ಅಥವಾ ಕಹಿ ಭಾವನೆಗಳೆಲ್ಲ ಏನಿತ್ತು ಅದೆಲ್ಲದೂ ಕೂಡ ಕರಗಿ ಪ್ರೀತಿಯಾಗಿ ಅರಳುತ್ತಾ ಇದೆ. ಇಲ್ಲಿ ಆ ಹೂವಿನ ಎನರ್ಜಿ ಬಂದಾಗ್ಲೇ ಇಲ್ಲಿ ಒಂದು ಪಾಸಿಟಿವ್ ಸೈನ್ ನಿಮಗೆ ಸಿಕ್ಕಿದೆ ಪ್ರೀತಿಯಲ್ಲಿ, ನೋಡಬಹುದು. ಓಕೆ, ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಈ ಪ್ರೀತಿಯಲ್ಲಿ ಅದೆಲ್ಲದೂ ಕೂಡ ಕರಗಿ ಪ್ರೀತಿಯ ಹೂವು ಅರಳುತ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ನೋಡಬಹುದು ಒಂದಕ್ಕೊಂದು ಮೇಣದ ಏನು ಹೇಳ್ಬೋದು ಹನಿಗಳು ಸೇರ್ಕೊಳ್ತಾ ಇರುವಂಥದ್ದು. ಇದು ಹುಣ್ಣಿಮೆಯ ನಂತರ ಬರ್ತಿರುವಂತಹ ಮರು ಮಿಲನ ಅಥವಾ ರಿಯೂನಿಯನ್ ಅನ್ನುವಂಥದ್ದನ್ನ ಇಲ್ಲಿ ಸೂಚಿಸ್ತಾ ಇದೆ ಎನರ್ಜಿ. ನೀವೇನಾದ್ರೂ ನಿಮ್ಮ ಪರ್ಸನಿಂದ ದೂರ ಇದ್ದೀರಾ ಅಥವಾ ಒಂದೇ ಮನೆಯಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳಿದಾಗ ಒಂದೇ ಮನೆಯಲ್ಲಿದ್ರೂ ನೀವಿಬ್ರು ದೂರ ಇದ್ದೀರಾ ಅಂತ ಹೇಳಿದ್ರೆ
ಇಲ್ಲಿ ಈ ಹುಣ್ಣಿಮೆ ಎನರ್ಜಿ ನೀವಿಬ್ರನ್ನ ದೂರ ಮಾಡೋದಲ್ಲ, ನೀವಿಬ್ರನ್ನ ಹತ್ರ ಮಾಡ್ತಾ ಇದೆ. ಈ ಹುಣ್ಣಿಮೆಯ ಶಕ್ತಿ ನೀವಿಬ್ರನ್ನ ಹತ್ರ ಮಾಡ್ತಾ ಇದೆ. ಓಕೆ, ಇಲ್ಲಿ ಕೆಲವೊಂದು ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಬ್ರಿಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ದೃಷ್ಟಿ ದೋಷ ಹಾಗೆ ಈವಲ್ ಐ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಇಬ್ರು ಸಂಬಂಧ ದೂರ ಆಗ್ಬೇಕು, ಸ್ವಲ್ಪ ಹಾಳಾಗ್ಬೇಕು, ನೀವಿಬ್ರ ಮಧ್ಯೆ ಮನಸ್ತಾಪಗಳು ಬರಬೇಕು ಅಂತ ಒಂದಷ್ಟು ಜನ ಕೆಟ್ಟ ದೃಷ್ಟಿನ ಹಾಕಿರುವಂಥದ್ದು, ನೋಡು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು, ಅಥವಾ ನಿಮಗೆ ಪದೇ ಪದೇ ಯಾರೋ ಬಂದು ಹೇಳ್ತಾ ಇದ್ರು ನೀವಿಬ್ರು ಜಗಳನೇ ಮಾಡಲ್ವಾ, ನೀವಿಬ್ರು ಎಷ್ಟು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ರು. ಇದೆಲ್ಲ ಎಲ್ಲಾಗಿದೆ, ನಿಮ್ಮ ಪ್ರೀತಿಗೆ ಅದು ಎಫೆಕ್ಟ್ ಆಗಿದೆ, ಎಫೆಕ್ಟ್ ಸಿಕ್ಕಿದೆ ಕೂಡ ಇಲ್ಲಿ. ಸೊ ಹಾಗಾಗಿ ನೀವಿಬ್ರ ಮಧ್ಯೆ ತುಂಬಾ ಜಗಳಗಳಾಗೋದು, ನಿಮ್ಮಿಬ್ರ ಮಧ್ಯೆ ಈ ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಸಿಚುವೇಶನ್ ಆಗೋದಕ್ಕೆ ಕಾರಣ ಆಗಿದೆ. ನೋಡಬಹುದು ಈವಲ್ ಐ ಅನ್ನುವಂಥದ್ದು ಏನಿತ್ತು, ಆ ನಕಾರಾತ್ಮಕ ಶಕ್ತಿ ಏನಿತ್ತು ನಿಮ್ಮ ಸಂಬಂಧದಿಂದ ದೂರ ಸರಿತಾ ಇದೆ. ಇಲ್ಲಿ ಒಂದಷ್ಟು ನಿಮ್ಮ ಪ್ರೀತಿ ವಿಷಯದಲ್ಲಿ ಪ್ರೊಟೆಕ್ಷನ್ ಕೂಡ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ನಿಮ್ಮ ಪ್ರೀತಿನ ಹೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ರು ಒಪ್ಪನೋ ಟೆಕ್ನಿಕ್ ಕೂಡ ಮಾಡ್ತಾ ಇರಬಹುದು. ಅದೇನಪ್ಪ ಅಂತ ಹೇಳಿದ್ರೆ, ಸೊ ನನ್ನ ಕೆಲವೊಂದಷ್ಟು ಕ್ಲೈಂಟ್ಸ್ಗಳಿಗೆ ನಾನು ಅದನ್ನು ಅಡ್ವೈಸ್ ಮಾಡಿರ್ತೀನಿ, ಓಕೆನಾ. ಅಥವಾ ಕೆಲವೊಬ್ರು ನೋಡಿಕೊಂಡು ಬೇರೆ ಕಡೆ ಅಲ್ಲಿ ಇಲ್ಲಿ ನೋಡಿ ತಿಳ್ಕೊಂಡು ಕೂಡ ಮಾಡ್ತಾ ಇರಬಹುದು. ಸೊ ಒಪ್ಪನೋ ಹೀಲಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿಲಿ. ವಾವ್, ನೋಡ್ಬೋದು ಇಲ್ಲಿ 2 ಪಕ್ಷಿಗಳ ತರ ಇದೆ, 2 ಒಂದಾಗ್ತಾ ಇರುವಂಥದ್ದು, ಡಕ್ ತರದಲ್ಲಿ ಇರುವಂತಹ ಒಂದು ಎನರ್ಜಿ. ಓಕೆ, ಒಂದಾಗ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ, ರಿಯೂನಿಯನ್ ಆಗ್ತಿರುವಂಥದ್ದು. ವಾವ್, ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಬನ್ನಿ ನೋಡಿ, 2 ಪಕ್ಷಿಗಳು ಒಂದಾಗ್ತಾ ಇರುವಂಥದ್ದು. ಸೊ ಐ ಥಿಂಕ್ ನಿಮಗೆ ಅದು ಕ್ಲಿಯರ್ ಆಗಿ ಕಾಣಿಸಲ್ಲ ಅಂತ ಅನ್ಕೊಳ್ತೀನಿ ನಾನು ಇಲ್ಲಿ ಬೆರಳು ಮಾಡಿ ತೋರಿಸ್ತಾ ಇದ್ದೀನಲ್ವಾ ಅಲ್ಲಿ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಎಲ್ ಲೆಟರ್ ಬರ್ತಿದೆ, ಎಸ್ ಲೆಟರ್ ಬರ್ತಿದೆ, ಡಿ ಲೆಟರ್, ಯು ಲೆಟರ್, ಹೆಚ್ ಲೆಟರ್, ಆರ್ ಲೆಟರ್, ಸಿ, ಬಿ, ಎನ್, ವಿ, ಇದು ಪಿ ಲೆಟರ್. ಡೇಟ್ ಆಫ್ ಬರ್ತ್ 16/18/4/2/6. ಓಕೆ, 19/9/11/12 ಸೀರಿಯಲ್ ನಂಬರ್ ಥರ ಬರ್ತಿದೆ ಇಲ್ಲಿ. 13/3/1/10 31/29/28. ಎಲ್ಲೋ ಒಂದು ಕಡೆ ಇಲ್ಲಿ ಮ್ಯಾರೇಜ್ ಇಶ್ಯೂಸ್ ಜಾಸ್ತಿ ಕಾಣಿಸ್ತಿದೆ. ಮದುವೆ ಆಗಿರುವಂತಹ ಕಪಲ್ ಅಲ್ಲಿ ತುಂಬಾ ಮ್ಯಾರೇಜ್ ಇಶ್ಯೂಸ್ ಬರ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಇನ್ಕ್ಲೂಡ್ ಆಗಿ ನಿಮ್ಮಿಬ್ರನ್ನ ದೂರ ಮಾಡ್ತಿರುವಂತಹ ಎನರ್ಜಿ ಬರ್ತಾ ಇದೆ. ಎಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಡೋಂಟ್ ವರಿ, ಚಿಂತೆ ಮಾಡ್ಬೇಕಂತ ಏನೂ ಇಲ್ಲ. ಇಲ್ಲಿ ನಿಮ್ಮ ಅತ್ತೆ ಅಥವಾ ನಿಮ್ಮ ಮಾವ ತುಂಬಾ ನಿಮ್ಮ ಪ್ರೀತಿ ವಿಷಯದಲ್ಲಿ, ನಿಮ್ಮ ಸಂಬಂಧದಲ್ಲಿ ತಲೆ ಹಾಕ್ತಾ ಇದ್ದು, ಅಥವಾ ಸುಮ್ಮನೆ ಅನಾವಶ್ಯಕ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಚಿಂತೆ ಮಾಡಬೇಡಿ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನೋಡೋಣ ನೆಕ್ಸ್ಟು ಏನು ಬರುತ್ತೆ ಎನರ್ಜಿ ಅಂತ. ಟ್ಯಾರೋ ರೀಡಿಂಗ್ ಎನರ್ಜಿ ಏನಿದೆ ಚೆಕ್ ಮಾಡೋಣ. ಒಂದು ನಿಮಿಷ. ನಿನ್ನೆ ನನ್ನ ಒಬ್ಬರು ಕ್ಲೈಂಟ್ ಅವರ ರಿವ್ಯೂನ ಶೇರ್ ಮಾಡ್ಕೊಂಡಿದ್ರು. ಅದನ್ನು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಅವರಿಗೊಂದು 2 months ಬ್ಯಾಕ್ ಅನಿಸುತ್ತೆ, ಅವರು ಹುಣ್ಣಿಮೆ ದಿನ, ನಾನು ಯಾವಾಗಲೂ ಯಂತ್ರಗಳನ್ನು ಮಾಡ್ತಾ ಇರ್ತೀನಿ, ನನ್ನ ವಾಟ್ಸಪ್ಪಲ್ಲಿ ನಾನು ಹೇಳ್ತಾ ಇರ್ತೀನಿ, ಸ್ಟೇಟಸಲ್ಲಿ ಹಾಕಿದಾಗ ಅವರು ಬುಕ್ ಮಾಡ್ಕೊಂಡಿದ್ದಾರೆ ಯಂತ್ರ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ 3rd person ರಿಮೂವ್ ಮಾಡೋದ್ರ ಬಗ್ಗೆ ಒಂದು ಯಂತ್ರನ ಅವರು ತೊಗೊಂಡಿದ್ರು. ಬಟ್ ಆ ಯಂತ್ರ ತೊಗೊಂಡಿದ್ಮೇಲೆ ಅವರು ಆ 3rd person ರಿಮೂವ್ ಆಗಿ ಅವರಿಬ್ರು ಕೂಡ ಇವಾಗ ಹ್ಯಾಪಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು. ತುಂಬ ಖುಷಿ ಆಯ್ತು ಅದನ್ನು ಕೇಳಿ. ಸೊ ಹಾಗೆಯೇ ಒಂದಷ್ಟು ಜೀವನ ಚೇಂಜಸ್ ಮಾಡಿಕೊಂಡು ಬದಲಾವಣೆ ಆಗಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನನ್ನ ಉದ್ದೇಶನೂ ಅಷ್ಟೇ, ನೀವೆಲ್ಲರೂ ಕೂಡ ಖುಷಿಯಾಗಿರಬೇಕು,
ಸಂತೋಷವಾಗಿರಬೇಕು. ಇದೇ ನನ್ನ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಿರೋಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಸಿಗ್ತಾ ಇದೆ ಅಲ್ವಾ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಓಕೆ, ಕಿಂಗ್ ಆಫ್ ಪೆಂಟಿಕಲ್. ನನಗಿಲ್ಲಿ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಹಾಕೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಿಮ್ಮ ಹಾಗೆ ಅವರು ಕೂಡ ಅಲ್ವಾ, ನಿಮ್ಮ ವಿಷಯಗಳನ್ನ ಇಲ್ಲಿ ಪಬ್ಲಿಕಲ್ಲಿ ಹೇಳೋದಕ್ಕೆ ನಿಮಗೂ ಕೂಡ ಇಷ್ಟಪಡಲ್ಲ ಅಲ್ವಾ. ಸೊ ಕೆಲವೊಂದಷ್ಟು ಸೀಕ್ರೆಟ್ಗಳನ್ನ ನಾನು ಮಾಡಬೇಕಾಗತ್ತೆ ನನ್ನ ಕ್ಲೈಂಟ್ಗಳ ವಿಷಯದಲ್ಲಿ. ಓಕೆ, 3 ಆಫ್ ಪೆಂಟಿಕಲ್, ದ ಸನ್. ವಾವ್, ಚಂದ್ರನ ಎನರ್ಜಿಯಲ್ಲಿ ಸೂರ್ಯನ ಎನರ್ಜಿ ಬರ್ತಿದೆ. 5 ಆಫ್ ಸಾರ್ಟ್ಸ್, the chariot, the magician, king of cups, the empress card. Bottom of the card, the hermit card ಬರ್ತಾ ಇದೆ ಇಲ್ಲಿ. ಓಕೆ, ನೀವು ಕೆಲವೊಬ್ರಿಗೆ ಇದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವೆಲ್ಲಿ ಇವಾಗ ಕುತ್ಕೊಂಡು ರೀಡಿಂಗ್ನ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಅಂದರೆ ನಿಮ್ಮ ಬ್ಯಾಕ್ ಸೈಡಲ್ಲಿ ಯೆಲ್ಲೋ ಕಲರ್ ಕರ್ಟನ್ ಅಥವಾ ಯೆಲ್ಲೋ ಕಲರ್ ಗೋಡೆ ಇರಬಹುದು, ಯೆಲ್ಲೋ ಕಲರ್ ಪೇಂಟ್ ಮಾಡಿರುವಂಥ ಗೋಡೆ ಇರಬಹುದು, ಅಥವಾ ಯೆಲ್ಲೋ ಕಲರಲ್ಲಿ ಏನಾದರೂ ಒಂದು ಪಿಕ್ಚರ್ನ ಹಾಕ್ಕೊಂಡಿರ್ಬೋದು. ಪಿಕ್ಚರ್ ಅಂತ ಹೇಳಿದಾಗ ಯಾವುದೇ ಆಗಿರ್ಬೋದು, ನೇಚರ್ ಇರ್ಬೋದು, ಏನೋ ಒಂದು ಪಿಕ್ಕನ್ನ ಹಾಕ್ಕೊಂಡಿದ್ದೀರಾ, ಪಿಕ್ಚರ್ನ ಫೋಟೋನ ಹಾಕ್ಕೊಂಡಿರೋ ಅಂಥ ಎನರ್ಜಿ ಬರ್ತಿದೆ, ನಿಮ್ಮ ಹಿಂದೆ ಇದೆ. ಅಥವಾ ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ಕೂಡ ನಿಮ್ಮ ಬ್ಯಾಕ್ ಸೈಡಲ್ಲಿ ಇದೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ನೋಡಬಹುದು 3 ಆಫ್ ಪೆಂಟಿಕಲ್ ಎನರ್ಜಿಲಿ. ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಥರ್ಡ್ ಪರ್ಸನ್ ಎನರ್ಜಿ ಇದ್ದರೆ ಆ ಥರ್ಡ್ ಪರ್ಸನ್ ಎನರ್ಜಿ ರಿಮೂವ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ, ರಿಮೂವ್ ಆಗ್ತಾ ಇದೆ ಈ ಹುಣ್ಣಿಮೆ ಕಳೆದ ನಂತರ. ಇಲ್ಲಿ ಕೆಲವೊಂದಷ್ಟು ರಿಚುವಲ್ಸ್ಗಳನ್ನು ಕೂಡ ಮಾಡ್ತಾ ಇರ್ಬೋದು, ಅಂದರೆ ಸ್ಪೆಲ್ಗಳನ್ನು ಮಾಡ್ತಾ ಇರ್ಬೋದು ಥರ್ಡ್ ಪರ್ಸನ್ ರಿಮೂವ್ ಮಾಡೋದಕ್ಕೆ. ಕೆಲವೊಬ್ರು ನನ್ನ ಹತ್ರನೇ ಕಲ್ತಿರ್ತೀರಾ. ಸೊ ರಿಮೂವ್ ಮಾಡುವಂತಹ ಆ ಪ್ರೊಸೀಜರಲ್ಲಿ ಆ ಥರ್ಡ್ ಪರ್ಸನ್ ರಿಮೂವ್ ಆಗಿದೆ, ರಿಮೂವ್ ಆಗ್ತಾ ಇದೆ ಈ ಹುಣ್ಣಿಮೆ ಕಳೆದ ನಂತರ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಹುಣ್ಣಿಮೆ ಮುಗಿಯುತ್ತಿದ್ದಂತೆಯೇ, ಸರಿನಾ, ಇದು ಹುಣ್ಣಿಮೆ ಏನು ಎಂಡ್ ಆಗ್ತಾ ಬಂತು ಅಂತಿದ್ದಂಗೆ ನೀವು ನಿರೀಕ್ಷಿಸಿದ ಕಡೆಯಿಂದ ಎಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅವರಿಂದ ಮೆಸೇಜ್ ಅಥವಾ ಕಾಲ್ ಬರುವಂತಹ ಎನರ್ಜಿ ಬರ್ತಿದೆ. ಮಾತುಕತೆ, ಓಕೆ, ಮಾತುಕತೆಯಲ್ಲಿ ಒಂದಷ್ಟು ಅಡೆತಡೆಗಳಿದ್ರೆ ಇಲ್ಲಿ ಆ ನಿವಾರಣೆಗಳು ಆಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಮಾತುಕತೆ ವೇಗವಾಗಿ ನಡೀತಿದೆ, ಅಂದರೆ ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗಿ ಕಮ್ಯುನಿಕೇಶನ್ ಬೇಗ ಬರ್ತಾ ಇದೆ, ಮಾತುಕತೆ ಬರ್ತಾ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರಿದ್ದೀರಾ ಅವರಿಗೆ ಆದಷ್ಟು ಬೇಗ ನಿಮ್ಮ ಪರ್ಸನ್ ಇಂದ ಕಾಲ್ ಅಥವಾ ಮೆಸೇಜ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಇಲ್ಲಿ ಹುಣ್ಣಿಮೆಯ ಶಕ್ತಿ ನಿಮ್ಮ ಪ್ರೀತಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಂದಷ್ಟು ಅಡಗಿರುವಂತಹ ಸತ್ಯಗಳು ಹೊರ ಹಾಕ್ತಿರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸತ್ಯಗಳನ್ನ ನಿಮ್ಮ ಪರ್ಸನ್ ಮುಚ್ಚಿಟ್ಟಿದ್ರು, ಅಥವಾ ಏನಾದರೂ ಒಂದಷ್ಟು ಸುಳ್ಳುಗಳನ್ನ ಹೇಳಿದ್ರೆ, ಅಥವಾ ಒಂದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ ಎಂಬುದು ಕೂಡ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ನಿಮ್ಮ ಪರ್ಸನ್ ಏನಾದ್ರು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ಏನಾದ್ರು ನಾಟಕ ಮಾಡ್ತಾ ಇದ್ರೆ ಅದು ಕೂಡ ಕಳಚಿ ಬೀಳುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಪ್ರೀತಿನೂ ಬ್ಯೂಟಿಫುಲ್ ಆಗಿರ್ಬೇಕಂತ ಇಲ್ಲ. ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲೂ ಇರ್ತಾರೆ, ನಿಮಗೆ ಗೊತ್ತಿಲ್ದಿನ ಆ ಪ್ರೀತಿನ ಆ ವ್ಯಕ್ತಿನ ನಂಬ್ಕೊಂಡಿರ್ತೀರಾ, ಆ ವ್ಯಕ್ತಿ ಬ್ಲೈಂಡ್ ಆಗಿ ನಿಮ್ಮನ್ನ ನಂಬಿಸಿರ್ತಾರೆ, ಬಟ್ ಆ ವ್ಯಕ್ತಿ ಬಗ್ಗೆ ನಿಮಗೆ ಏನೂ ಗೊತ್ತಿರಲ್ಲ, ರೈಟ್? ಸೊ ಇಲ್ಲಿ ಎನರ್ಜಿ ಅದೇ ತರನೇ ಬರ್ತಿದೆ. ಆ ವ್ಯಕ್ತಿ ಬಗ್ಗೆ ನಿಮಗೆ ಅಷ್ಟೊಂದು ಹೆಚ್ಚಾಗಿ ಏನೂ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ನೀವು ಬ್ಲೈಂಡ್ ಆಗಿ ನಂಬಿದ್ದೀರಾ, ಬಟ್ ಆ ಸತ್ಯಗಳು ನಿಮಗೆ ಗೊತ್ತಾಗ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ನೋಡಬಹುದು ಕಿಂಗ್ ಆಫ್ ಕಪ್ಸ್ ಅಂಡ್ ದ ಸನ್ ಕಾರ್ಡ್ ಅಂಡ್ ದ ಚಾರಿಯೇಟ್ ಕಾರ್ಡ್, ದ ಮ್ಯೂಜಿಷಿಯನ್ ಕಾರ್ಡ್ ಕೂಡ ಬರ್ತಿದೆ ಇಲ್ಲಿ, ಅಂಡ್ ದ ಇಂಟೆನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ ಇಲ್ಲಿ.
ಇದು ಪ್ರೀತಿಯ ಒಂದು ಸಮೃದ್ಧಿ ತರುವಂತಹ ಕಾರ್ಡ್ಸ್ಗಳಾಗಿರುತ್ತೆ. ಇಲ್ಲಿ ಪ್ರೀತಿಯಲ್ಲಿ ನಿಮ್ಮ ಸಂಬಂಧದಲ್ಲಿ ಒಂದು ಹೊಸ ಭಾವನೆಗಳು ಚಿಗುರುತ್ತಾ ಇದೆ ಅಂಡ್ ಹಳೆಯ ನೋವುಗಳನ್ನ ಮರೆತು ಬಿಟ್ಟು ಹೊಸ ಅಧ್ಯಾಯ ಪ್ರಾರಂಭ ಮಾಡುವಂಥದ್ದು ದ ಸನ್ ಕಾರ್ಡ್ ಇಂದ ಇಲ್ಲಿ. ಸೊ ಆಲ್ಮೋಸ್ಟ್ ಇಲ್ಲಿ ನ್ಯೂ ಬಿಗಿನಿಂಗ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಒಮ್ಮೆ ಕಡಲು ಚಂದ್ರನ ಹತ್ರ ಕೇಳುತ್ತೆ, ನೀನು ಎಷ್ಟೋ ಮೈಲಿಗಳ ದೂರದಲ್ಲಿ ಇದೆಯಾ ಚಂದ್ರನಿಗೆ ಹೇಳುತ್ತೆ, ಆದ್ರೂ ನಿನ್ನನ್ನು ಕಂಡಾಗ ನನ್ನಲ್ಲಿ ಅಲೆಗಳು ಯಾಕೆ ಅಷ್ಟು ಜೋರಾಗಿ ಏಳತ್ತೆ. ನೀವು ಕೇಳಿರಬಹುದು, ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಸಮುದ್ರದ ಅಲೆಗಳು ತುಂಬಾ ಜಾಸ್ತಿ ಆಗತ್ತೆ, ಅದಕ್ಕೆ ಸಮುದ್ರದ ಹತ್ರ ಹೋಗೋದಿಕ್ ಬಿಡೋದಿಲ್ಲ ಅಲ್ಲಿ ಗೊತ್ತಿರೋರು ಅಲ್ವಾ. ಎಷ್ಟು ಅಲೆಗಳು ಜೋರಾಗಿ ಬರುತ್ತೆ, ಅಲೆಗಳು ಜೋರಾಗಿ ಎದ್ದೇಳತ್ತೆ, ನಿನ್ನ ಮೇಲೆ ನನಗೆ ಯಾಕೆ ಇಷ್ಟು ಹಂಬಲ ಅಂತ ಹೇಳ್ಬಿಟ್ಟು ಕಡಲು ಚಂದ್ರ ಅಂತ ಕೇಳತ್ತೆ. ಸರಿನಾ? ಅದಕ್ಕೆ ಚಂದ್ರ ನಗಾಡ್ಬಿಟ್ಟು ಹೇಳುತ್ತೆ, ದೂರ ಅನ್ನುವಂಥದ್ದು ಕೇವಲ ಕಣ್ಣಿಗೆ ಕಾಣುವಂತಹ ಅಂತರ ಮಾತ್ರ. ನಮ್ಮಿಬ್ಬರ ನಡುವೆ ಇದೆಯಲ್ಲ ಅದೃಶ್ಯವಾಗಿರುವಂತಹ ಪ್ರೀತಿ ಸೆಳೆತ, ಅದು ಪೂರ್ಣವಾಗಿ ಬೆಳೆದಾಗ, ಅಂದ್ರೆ ಹುಣ್ಣಿಮೆ ಅಂತ ಹೇಳಿದ್ರೆ ಒಂದು ಪೂರ್ಣ ಚಂದ್ರ ಅಲ್ವಾ, ಆ ಪೂರ್ಣವಾಗಿ ಬೆಳೆದಾಗ ನಿನ್ನ ಆಳದಲ್ಲಿರುವಂತಹ ಪ್ರೀತಿ ಅಲೆಗಳ ರೂಪದಲ್ಲಿ ಹೊರಗೆ ಬರುತ್ತೆ. ಓಕೆನಾ? ಸೊ ಇಲ್ಲಿ ಚಂದ್ರ ತುಂಬಾ ಚೆನ್ನಾಗಿ ಹೇಳತ್ತೆ. ಹಾಗೇನೆ ಇಲ್ಲಿ ಕಡಲಿಗೆ ಅರ್ಥ ಆಗತ್ತೆ, ಪ್ರೀತಿಯಲ್ಲಿ ದೂರ ಇದ್ರೂ ಕೂಡ ಕಾಲ ಬಂದಾಗ ಭಾವನೆಗಳು ಉಕ್ಕಿ ಹರಿಲೇಬೇಕಾಗತ್ತೆ ಅನ್ನುವಂತಹ ಒಂದು ಅರಿವು ಆ ಕಡಲಿಗೆ ಗೊತ್ತಾಗತ್ತೆ. ಹುಣ್ಣಿಮೆಯು ಹಳೆಯ ಪ್ರೀತಿಯನ್ನು ಮತ್ತೆ ನೆನಪಿಸುವಂತಹ ಶಕ್ತಿ ಆ ಹುಣ್ಣಿಮೆಗಿದೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಲವ್ ಎನರ್ಜಿಗೆ, ನಿಮ್ಮ ಒಂದು ರಿಲೇಶನ್ಶಿಪ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ನೀವು ಪ್ರೀತಿ ಮಾಡ್ತಿರುವಂತಹ ವ್ಯಕ್ತಿ ದೂರ ಇದ್ರೂ ಕೂಡ ಈ ಹುಣ್ಣಿಮೆಯ ಶಕ್ತಿ ಅವರ ಮನಸ್ಸಲ್ಲಿರುವಂತಹ ನಿಮ್ಮ ಮೇಲಿರುವಂತಹ ಪ್ರೀತಿ, ನಿಮ್ಮ ನೆನಪಿನ ಅಲೆಗಳು ಎಬ್ಬಿಸೋದಿಕ್ಕೆ ಪ್ರಾರಂಭ ಮಾಡುತ್ತೆ ಈ ಹುಣ್ಣಿಮೆ ಕಳೆದ ನಂತರ. ಓಕೆನಾ? ಸಮಯಕ್ಕಾಗಿ ಕಾಯ್ತಾ ಇರಿ. ನೀವು ಪ್ರಕೃತಿಯೇ ನಿಮ್ಮಿಬ್ಬರನ್ನು ಕೂಡ ಒಂದು ಮಾಡುತ್ತೆ. ಸರಿನಾ? ಈ ಹುಣ್ಣಿಮೆ ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಪ್ರೀತಿ ಜೀವನದಲ್ಲಿ ಸುಖ ಮತ್ತೆ ಶಾಂತಿಯನ್ನು ತರಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೀನಿ. ಹಾಗೆ ನಂಬಿಕೆ ಇರಲಿ, ಎಲ್ಲವೂ ಕೂಡ ಒಳ್ಳೇದಾಗೇ ಆಗುತ್ತೆ, ಒಳ್ಳೇದಾಗಲೇಬೇಕು. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗೇ ಆಗುತ್ತೆ. ನೀವು ಅನ್ಕೊಳ್ಬೋದು ನಾವೆಲ್ಲ ಒಳ್ಳೇದು ಮಾಡ್ತೀವಿ ಬಟ್ ನಮಗೆ ಆಗೋದು ಕೆಟ್ಟದು ಅಂತ ಹೇಳ್ಬಿಟ್ಟು, ಅಂಥದ್ದು ಏನೂ ಇಲ್ಲ ವಿಷಯ. ಓಕೆನಾ? ಒಳ್ಳೆಯವರಿಗೆ ಒಳ್ಳೇದಾಗತ್ತೆ, ಬಟ್ ಸಮಯ ಬರ್ಬೇಕು ಅಷ್ಟೇನೆ. ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯ, ಪರ್ಫೆಕ್ಟ್ ಆಗಿರುವಂಥ ಸಮಯದಲ್ಲೇನೆ ಸಿಗುವಂಥದ್ದು ಕೆಲವೊಂದು ವಿಷಯಗಳು. ಸರಿನಾ? ಸೊ ನೀವೇನ್ ಮಾಡ್ಬೇಕು, ಇದೆಯಲ್ವಾ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಎನರ್ಜಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡ್ದೇನೆ ಏನೆಲ್ಲ ಲೈಫಲ್ಲಿ ನಡೀತಾ ಇರುತ್ತೆ ಅದನ್ನ ಸುಮ್ಮನೆ ಗಮನಿಸ್ತಾ ಹೋಗಿ, ತಾಳ್ಮೆಯಿಂದ ಇರಿ, ಅದೆಲ್ಲದೂ ಕೂಡ ಕಾಲಕ್ರಮೇಣ ಸರಿಯಾಗ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರಿಯೂನಿಯನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೇನೆ ಲೈಕ್ ಮಾಡಿ, ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕನ್ನಿಸುತ್ತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೆ ನನ್ನ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ನನ್ನ ಪ್ರಾರ್ಥನೆಯಲ್ಲಿ, ನನ್ನ ಹೀಲಿಂಗಲ್ಲಿ ನೀವು ನನ್ನ ಜೊತೆಗೆ ಇರ್ತೀರಾ. ಓಕೆ, ಹಾಗೆ ಮೇ 23 ಮತ್ತು 24ನೇ ತಾರೀಕು ನಡೀತಿರುವಂತಹ 7 ಚಕ್ರ ಹೀಲಿಂಗ್, 7 ಚಕ್ರ ಧ್ಯಾನ ಮತ್ತು ಸಾಧನೆ ಏನು ಕ್ಲಾಸ್ ನಡೀತಿದೆ ಅದರ ವಾಯ್ಸ್ ಕ್ಲಿಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಅಂದರೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ಬರುತ್ತೆ. ಅದನ್ನು ಕೇಳಿಸ್ಕೊಂಡು ಜಾಯಿನ್ ಆಗಿ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಿದ್ದೀರಾ, ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಆ ಬ್ಲೆಸ್ಸಿಂಗ್ಸ್ ಖಂಡಿತ ನಿಮ್ಮ ಮೇಲಿರುತ್ತೆ, ದೇವರ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿರುತ್ತೆ. ನಿಮ್ಮ ಎಲ್ಲರ ಸಕಾರಾತ್ಮಕವಾಗಿರುವಂಥ ಆಸೆ ಕನಸುಗಳು ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಸದಾ ನಿಮ್ಮ ಪ್ರೀತಿ ಇರಲಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವೇನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನ ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ
ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸೊಬ್ಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನ ಎಚ್ಚರಿಸಿಕೊಳ್ಳೋದಿಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನ ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನ ಇವತ್ತೇನೆ ಬುಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?